ಹಾಯ್ ಗಾಯ್ಸ್, ನಮಸ್ತೆ, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ನ್ಯೂ ವ್ಲಾಗ್. ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲರೂ ಯಾವಾಗಲೂ ಚೆನ್ನಾಗಿರಬೇಕು ಅನ್ನೋದು ನನ್ನ ಆಸೆ. ಈಗ ಟೈಮ್ 9 ಗಂಟೆ ಆಗ್ತಾ ಇದೆ. ಸ್ಯಾಟರ್ಡೆ ಅಲ್ಲ ಇವತ್ತು, ಹಾಗಾಗಿ ಒಂದು ಸ್ವಲ್ಪ ತಿಂಡಿ ಎಲ್ಲ ಲೇಟಾಗಿ ಆಗ್ತಾ ಇದೆ. ಈಗ ನನ್ನ ಮಗ ಉಪ್ಪಿಟ್ಟು ಮಾಡೋಕ್ಕೆ ಅಂತ ಎಲ್ಲ ತರಕಾರಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾನೆ. ಹಾಗೆ ನಾನು ಇಲ್ಲಿ ಏನೇನು ಉಳಿದಿದ್ದು ಆನಿಯನ್, ಟೊಮ್ಯಾಟೊ ಅದನ್ನೆಲ್ಲ ಜೋಡಿಸ್ಕೊತಾ ಇದ್ದೀನಿ. ಸೊ ಹಾಗೆ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬನ್ನಿ, ಇವತ್ತಿನ ದಿನ ಹೇಗೆ ಹೋಗುತ್ತೆ ಏನು ಅನ್ನೋದನ್ನು ನಿಮ್ಮ ಜೊತೆಲಿ ಶೇರ್ ಮಾಡ್ತೀನಿ. ಹಾಗೆ ಒಂದು ಸ್ವಲ್ಪ ಹೊರಗಡೆ ಹೋಗುವ ಪ್ಲ್ಯಾನ್ ಕೂಡ ಮಾಡ್ತಾ ಇದ್ದೀವಿ. ಇನ್ನು ಕನ್ಫರ್ಮ್ ಗೊತ್ತಿಲ್ಲ, ರಾಹುಲ್ಗೆ ಗೊತ್ತು. ನೋಡೋಣ, ಏನಾದರೂ ಹೊರಗಡೆ ಹೋದರೆ ಅದನ್ನು ಕೂಡ ನಿಮ್ಮ ಜೊತೆಲಿ ಶೇರ್ ಮಾಡ್ತೀನಿ. ಸೊ ಹ್ಯಾಪಿ ಡೇ ಎಲ್ಲರಿಗೂ. ಆ್ಯಂಡ್ ಸೊ ಬನ್ನಿ, ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ತುಂಬ ಜನರು ಮನೇಲಿ ವೀಕೆಂಡ್ ಬಂತು ಅಂದರೆ ಒಂದು ಸ್ವಲ್ಪ ಲೇಸಿ ಡೇನೇ ಅಂತಲೇ ಹೇಳ್ಬೋದು. ಯಾಕಂದರೆ ಹಸ್ಬೆಂಡ್ ಆಗಿರ್ಬೋದು, ಮಕ್ಕಳು, ವರ್ಕಿಂಗ್ ವುಮೆನ್ಸ್ ಆದರೆ ಅವರು ಕೂಡ ಮನೇಲಿರ್ತಾರೆ. ಹಾಗಾಗಿ ಒಂದು ಸ್ವಲ್ಪ ಎಲ್ಲ ಕೆಲಸ ನಿಧಾನ ಸ್ಟಾರ್ಟ್ ಆಗುತ್ತೆ. ಇವಾಗ ಬನ್ನಿ, ಸಿಂಪಲ್ಲಾಗಿ ಉಪ್ಪಿಟ್ಟು ರೆಸಿಪಿನ ಮಾಡೋದನ್ನು ಹೇಳ್ತೀನಿ. ಮೋಸ್ಟ್ಲಿ ಎಲ್ಲರ ಮನೇಲೂ ಮಾಡೋ ಥರನೇ ನಾನು ಮಾಡೋದು, ಇದರಲ್ಲಿ ಏನು ಸ್ಪೆಷಲ್ ಇಲ್ಲ. ಬಟ್ ಆದರೂ ಹೊಸದಾಗಿ ಮದುವೆ ಆಗಿರೋರು ಯಾರಿಗಾದರೂ ಇದು ಡಿಫ್ರೆಂಟ್ ಅಂತ ಅನ್ನಿಸ್ಬೋದು ಅನ್ನೋದಕ್ಕೆ ಇದನ್ನು ಶೇರ್ ಮಾಡ್ತಾಯಿದ್ದೀನಿ. ಫಸ್ಟ್ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆಗಾದ್ಮೇಲೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಡು, ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವ ಹಸಿಮೆಣಸಿನ್ಕಾಯಿ, ಕರಿಬೇವು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬಾಡಿಸ್ಕೊಂಡು, ಆನಿಯನ್ ಹಾಕ್ಕೊಂಡು, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನು ಬಾಡಿಸ್ಕೊಂಡು, ಇವಾಗ ಟೊಮೆಟೊ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಇದೆಲ್ಲ ಒಂದು ಸ್ವಲ್ಪ ಬೆಂದ ಆದಮೇಲೆ ಕ್ಯಾರೆಟ್, ಬೀನ್ಸ್ ಹಾಗೆ ಆಲೂಗಡ್ಡೆ ತರಕಾರಿಗಳನ್ನು ಹಾಕೋತಾ ಇದ್ದೀನಿ. ಇನ್ನು ನಿಮಗೆ ಇಷ್ಟ ಇದ್ದರೆ ಕ್ಯಾಪ್ಸಿಕಮ್ ಹಾಕೋಬೋದು, ಅಥವಾ ಬೇರೆ ಏನಾದರೂ ತರಕಾರಿಗಳಿದ್ರೆ ಅದನ್ನು ಕೂಡ ಹಾಕ್ಕೋಬೋದು. ಬೇರೆ ಅಂತಂದರೆ ಗಡ್ಡೆಕೋಸು ಅದೆಲ್ಲ ಹಾಕೊಳ್ಳೋಕೆ ಸರಿ ಹೋಗೋದಿಲ್ಲ. ಒಂದು ಸ್ವಲ್ಪ ತರಕಾರಿ ಬೇಗ ಬೇಯೋ ಅಂಥದ್ದನ್ನು ಹಾಕ್ಕೋಬೋದು. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು, ಇವಾಗ ಒಂದು ನಿಂಬೆಹಣ್ಣನ್ನು ಆಲ್ರೆಡಿ ನಾನು ಕಟ್ ಮಾಡಿ ರಸ ತೆಗೆದಿಟ್ಕೊಂಡಿದ್ದೆ. ಆ ಒಂದು ನಿಂಬೆಹಣ್ಣು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಅದೊಂದು ಸ್ವಲ್ಪ ಚೆನ್ನಾಗಿ ಕುದಿ ಬಂದಮೇಲೆ ರವೆ ನಮಗೆ ಎಷ್ಟು ಬೇಕಾಗುತ್ತೆ ಆ ನೀರಿಗೆ ಅದರ ಪ್ರಕಾರ ರವೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ರೆ ಉಪ್ಪಿಟ್ಟು ಚೆನ್ನಾಗಿ ಅಳ್ಕೊಳ್ಳುತ್ತೆ. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಗೆ ಹಸಿ ಕೊಬ್ಬರಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ. ನಾನಿವತ್ತು ಉಪ್ಪಿಟ್ಟಿನ ಜೊತೆ ಒಂದು ಸ್ವಲ್ಪ ಮೊಸರು ತೊಗೊಂಡು ತಿಂತಾ ಇದ್ದೀನಿ. ಯಾರಿಗೆಲ್ಲ ಈ ಥರ ಇಷ್ಟ ಆಗುತ್ತೆ ಅಂತ ಹೇಳಿ. ನನಗೆ ಮೊಸರು ಇಷ್ಟ ಆಗುತ್ತೆ ಉಪ್ಪಿಟ್ಟು ಜೊತೆಲಿ. ಹಾಗಾಗಿ ಒಂದು ಸ್ವಲ್ಪ ಮೊಸರು ಹಾಗೆ ಉಪ್ಪಿನಕಾಯನ್ನು ತೊಗೊಂಡ್ಬಿಟ್ಟು 4 ಜನ ಬೆಳಗ್ಗೆ ತಿಂಡಿ ತಿಂತಾ ಇದ್ದೀವಿ. ತಿಂಡಿ ಎಲ್ಲ ತಿಂದ ಆದಮೇಲೆ ಒಂದು ಸ್ವಲ್ಪ ಹೊರಗಡೆ, ರಾಹುಲ್ ಆ್ಯಕ್ಚುಲಿ ನೆನ್ನೆ ಕಾರ್ ತೊಗೊಂಡು ಹೋಗಿದ್ರು. ಕಾರ್ ಪಾರ್ಕ್ ಮಾಡಿರುವ ಜಾಗದಲ್ಲಿ ಡೈಲಿ ಬೇಸಿಸಲ್ಲಿ ಕಸ ಹೊಡೆದು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಹೇಗೂ ಕಾರ್ ತೆಗ್ದಿದ್ರಲ್ಲ ಅಂತ ಹೇಳಿ ಅಲ್ಲೆಲ್ಲ ನೀಟಾಗಿ ಕಸ ಗುಡಿಸ್ಕೊಂಡು ಇವಾಗ ನೀರು ಬಿಟ್ಟು ಕ್ಲೀನಾಗಿ ವಾಶ್ ಮಾಡ್ತಾ ಇದ್ದೀನಿ. ವಾಶ್ ಮಾಡಿ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಮಧ್ಯಾಹ್ನ ಒಂದು ಸ್ವಲ್ಪ ವಿಡಿಯೋ ಎಡಿಟಿಂಗ್ ಅದು ಇದು ಅಂತ ಕೆಲಸ ಇತ್ತು, ಮಾಡ್ತಾ ಕೂತಿದ್ದೆ. ಹಾಗೆ ಅಮೆಝಾನ್ ಕೊರಿಯರ್ ಕೂಡ ಬಂದಿತ್ತು. ಸೆಟಾಫಿಲ್ದು ಫೇಸ್ ವಾಶ್, ಫೇಸ್ ಕ್ಲೆನ್ಸರನ್ನು ತರಿಸಿದ್ದೆ. ಇದು ಎರಡೂ ನನ್ನ ಮಕ್ಕಳಿಗೆ ತರಿಸಿರೋದು. ಆಯಿಲಿ ಸ್ಕಿನ್ ನನ್ನ ಮಗಂದು, ನನ್ನ ಮಗಳದು ಒಂದು ಸ್ವಲ್ಪ ನಾರ್ಮಲ್ ಸ್ಕಿನ್. ಹಾಗಾಗಿ ಇಬ್ಬರಿಗೂ ಬೇರೆ ಬೇರೆ ಬೇಕಾಗತ್ತೆ. ಹಾಗೆ ಇದು ನನ್ನ ಡೇ ಕ್ರೀಮ್. ನಂದು ಡೇ ಕ್ರೀಮ್ ಖಾಲಿ ಆಗಿತ್ತು, ನೈಟ್ ಕ್ರೀಮ್ ಕೂಡ ಖಾಲಿ ಆಗಿತ್ತು. ನೈಟ್ ಕ್ರೀಮ್ ಇವತ್ತೇ ಡೆಲಿವರಿ ಇತ್ತು, ಬಟ್ ಅದು ಯಾಕೋ ಇನ್ನೂ ಬಂದಿರಲಿಲ್ಲ ಈ ಪ್ಯಾಕೆಟ್ ಜೊತೆಲಿ. ಹಾಗಾಗಿ ಅದು ಮಧ್ಯಾಹ್ನದ ಮೇಲೆ ಬಂತು. ಅದನ್ನು ಕೂಡ ತೋರಿಸ್ತೀನಿ ನಾನು ನಿಮಗೆ ಮುಂದೆ. ಅದಾದಮೇಲೆ ಇದು ಒಂದು ಹೊಸದು ಬಾಡಿ ಲೋಷನ್, ಅಂದರೆ ಬಾಡಿ ಸೀರಮ್ ಆಯಿತಾ ಇದು. ಇದರಲ್ಲಿ ರಿಚ್ ವೈಟಮಿನ್ ಇ ಇದೆ ಅಂತ ಏನೋ ಬರೆದಿತ್ತು. ಹಾಗೆ ಇದ್ರದ್ದು ರಿವ್ಯೂಸ್ ಕೂಡ ತುಂಬ ಚೆನ್ನಾಗಿತ್ತು. ಹಾಗಾಗಿ ನೋಡೋಣ ಅಂತ ತರಿಸಿದ್ದೀನಿ. ನಾನು ಬಾಡಿ ವಾಶ್ ಇದೇ ಬ್ರ್ಯಾಂಡಿಂದ ಯೂಸ್ ಮಾಡೋದು. ಬಾಡಿ ವಾಶನು ಅಷ್ಟೇ ತುಂಬಾ ಚೆನ್ನಾಗಿದೆ. ಹಾಗಾಗಿ ಒಂದ್ಸಲ ಬಾಡಿ ಲೋಷನ್ ತರಿಸಿ ನೋಡೋಣ ಅಂತ ಹೇಳಿಬಿಟ್ಟು ತರಿಸಿದೆ. ಹಾಗೆ ನಂದು ತುಂಬಾ ಡ್ರೈ ಸ್ಕಿನ್ ಆಯಿತಾ. ಹಾಗಾಗಿ ನನಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಮಾಯಿಶ್ಚರೈಸರ್ ಇರೋದು, ಹಾಗೆ ಎಕ್ಸ್ಟ್ರಾ ಡೀಪಾಗಿ ಅದು ಮಾಯಿಶ್ಚರ್ ಆಗೋ ಥರದ್ದನ್ನೇ ತೊಗೋಬೇಕಾಗತ್ತೆ. ಹಾಗಾಗಿ ಈ ಬಾಡಿ ಲೋಷನನ್ನು ತರಿಸಿದ್ದೆ. ಹಾಯ್ ಗಾಯ್ಸ್, ಗುಡ್ ಆಫ್ಟರ್ನೂನ್. ಟೈಮ್ ಇವಾಗ ಆಲ್ರೆಡಿ 2:30 ಆಗ್ತಾ ಇದೆ. ಇವಾಗ ಯಾರಿಗೂ ಹಸುವಾಗಿಲ್ಲ ಅಂತೆ, ಉಪ್ಪಿಟ್ಟು ತಿಂದಿರೋದೇ ಸಾಕು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಒಂದು ಮಸಾಲ ಮಜ್ಜಿಗೆನ ಮಾಡಿದ್ದೀನಿ. ಬಟ್ ರೆಸಿಪಿ ಏನು ಶೂಟ್ ಮಾಡ್ಕೊಳ್ಳಿಲ್ಲ, ಹಾಗೆ ಮಾಡಿದ್ದೀನಿ, ತೋರಿಸ್ತೀನಿ. ಚಕ್ಷ ಮುಖ ಅಷ್ಟು ಕೆಡದಾಗ ಮಾಡ್ಕೊಂಡು ಚೆನ್ನಾಗಿದೆ ಅಂತ ಹೇಳ್ತಿದ್ದೆ. ಅಂದ್ರೆ ರುಚಿ ಇದೆ ಅಂತ ಅರ್ಥ. ಅದ್ರಲ್ಲಿ ಅದು ನಿನ್ ಫೇಸಲ್ಲಿ ಆ ಥರ ಎಕ್ಸ್ಪ್ರೆಷನ್ ಇರಲಿಲ್ಲ, ಖರಾಬ್ ಆಗಿದೆ ಅಂತಿತ್ತು. ಇಷ್ಟ ಆಯ್ತಾ ಮೇಡಮ್? ಹೇಗಿದೆ? ಚೆನ್ನಾಗಿದೆ. ಚೆನ್ನಾಗಿದೆಯಾ?
ಮಸಾಲ ಮಜ್ಜಿಗೆ ಇಷ್ಟ ಆಯ್ತಾ? ಮಸಾಲೆ ಮಜ್ಜಿಗೆ ಮಾಡಿದ್ದೀನಿ ಅಂದಲ್ಲ, ಈಗ ಅದನ್ನೇ ಕುಡಿತಾ ಇದ್ದೀನಿ. ನನ್ನ ಲಂಚ್ ಇದೇ ಆಗಿರುತ್ತೆ. ಹಾಗೆ ಆವಾಗಲೇ ಇಡ್ಲಿ ಕೂಡ ನೆನೆಸಿದ್ದೀನಿ. ನಾಳೆ ಎಲ್ಲರೂ ಮನೇಲಿ ಇರ್ತೀವಲ್ಲ, ಹಾಗಾಗಿ ಇಡ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಎಲ್ಲರೂ ಇರುವಾಗ ಇಡ್ಲಿ ದೋಸೆ ತಿನ್ನೋಕ್ಕೇ ಮಜಾ ನಮಗೆ. ಹಾಗಾಗಿ ಇಡ್ಲಿಗೆ ನೆನೆಸಿದ್ದೀನಿ. ಹಾಗೆ ಇವಾಗ ನಾನು ಹೋಗ್ಬಿಟ್ಟು ಮಜ್ಜಿಗೆ ಕುಡಿತೀನಿ. ಈಗ ಜಸ್ಟ್ ನನ್ನ ನೈಟ್ ಕ್ರೀಮ್ ಕೂಡ ಡೆಲಿವರ್ಡ್ ಆಯಿತು. ನಾನು ಯೂಸ್ ಮಾಡ್ತಾ ಇರೋದು ಲೋಟಸ್ ಹರ್ಬಲ್ಸ್ ಯೂತ್ RX. ಇದು ನನ್ನ ಸೆಕೆಂಡ್ ಆರ್ಡರ್. ಫಸ್ಟ್ ಟೈಮಿಂದ ನನಗೆ ತುಂಬಾ ಚೆನ್ನಾಗಿ ಸೂಟ್ ಆಯಿತು, ಹಾಗಾಗಿ ಮತ್ತೆ ಆರ್ಡ್ರ್ ಮಾಡಿದ್ದೀನಿ. ಚೆನ್ನಾಗಿದೆ ಇದು. ಈಗ ಈವ್ನಿಂಗ್ ಸಂಜೆ ಅರೌಂಡ್ 5 ಗಂಟೆ ಆಗಿತ್ತು. ಇವಾಗ ನಾವು ಹೊರಗಡೆ ಹೊರಟ್ವಿ. ಸರಿ, ಫೈನಲಿ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ರಾಹುಲ್. ಅವ್ರಿಗೆ ಒಂದು ಸ್ವಲ್ಪ ಪ್ರೀ ವರ್ಕೌಟ್ ಪೌಡರ್ ಹಾಗೆ ಪ್ರೋಟೀನ್ ಪೌಡರ್ ಖಾಲಿ ಆಗಿತ್ತು, ಹಾಗಾಗಿ ತರಕ್ಕೆ ಹೊರಟಿದ್ದು. ನಾನೊಂದು ಸ್ವಲ್ಪ ಲೇಟಾಗಿ ರೆಡಿ ಆಗಿಬಿಟ್ಟೆ. ನಾನು ಸಿಂಧೂರ ಇಟ್ಕೊಳ್ಳೋದು ಹಾಗೆ ಲಿಪ್ಸ್ಟಿಕ್ ಇಟ್ಕೊಳ್ಳೋದು ಮರ್ತೇ ಹೋಯಿತು. ರಾಹುಲ್ ಲೇಟ್ ಆಯಿತು ಅಂತ ಬೈತಾ ಇದ್ದರು. ಆ ಗಡಿಬಿಡಿಯಲ್ಲಿ ನಾನು ಹಚ್ಕೊಳ್ಳೇ ಇಲ್ಲ, ಹಾಗೆ ಹೊರಟುಬಿಟ್ಟೆ. ಪರವಾಗಿಲ್ಲ, ಈ ಥರ ಸಿಂಪಲ್ ಆಗೂ ಚೆನ್ನಾಗೇ ಇರುತ್ತೆ. ಸೊ ಹೇಗೆ ಕಾಣಿಸ್ತಾ ಇದ್ದೀನಿ ವಿತೌಟ್ ಸಿಂಧೂರ ಲಿಪ್ಸ್ಟಿಕ್? ಚೆನ್ನಾಗೇ ಇದೆ ಅಲ್ವಾ? ಆ್ಯಕ್ಚುಲಿ ನ್ಯಾಚುರಲ್ಲೇ ಚೆಂದ. ಆನ್ ದ ವೇ ಇದು ಒಂದು ಕೆರೆ ಕಾಣಿಸ್ತು, ಅದರದ್ದು ಕ್ಲಿಪ್ಪಿಂಗ್ಸನ್ನು ಹಾಗೆ ತೊಗೊಂಡೆ. ಸ್ಯಾಟರ್ಡೇ ಸಂಡೇ ಬಂತು ಅಂದರೆ ಎಲ್ಲಾದರೂ ಒಂದು ಸ್ವಲ್ಪ ಹೊರಗಡೆ ಸುತ್ತಾಡಬೇಕು ಅನಿಸುತ್ತೆ. ಹೊರಗಡೆ ಜಸ್ಟ್ ಏನೂ ಪರ್ಚೇಸ್ ಮಾಡಲಿಲ್ಲಾದರೂ ಪರವಾಗಿಲ್ಲ, ಒಟ್ಟು ಒಂದು ರೌಂಡ್ ಇಲ್ಲೇ ಲಾಂಗ್ ಆಗಿ ಹೋಗಿ ಬಂದ್ರೂ ಖುಷಿ ಆಗುತ್ತೆ. ಈಗ ಫೈನಲಿ ನಾವು ರೀಚ್ ಆಗಿ ಆಯಿತು. ನಾವು ಬಂದಿದ್ದು ಸರ್ಜಾಪುರ ಮಾರ್ವೆಲ್ ನ್ಯೂಟ್ರಿಷನ್ ಅಂತ ಹೇಳಿಬಿಟ್ಟು ಈ ಶಾಪಿಗೆ ಬಂದ್ವಿ. ನಮ್ಮ ಮನೆಯಿಂದ ಒಂದು ಸ್ವಲ್ಪ ಹತ್ತಿರ ಆಗುತ್ತೆ, ಹಾಗಾಗಿ ಇಲ್ಲಿಗೆ ಬಂದ್ವಿ ನಾವು. ಆ್ಯಂಡ್ ರಾಹುಲ್ ಯೂಸ್ ಮಾಡೋದು GM ನ್ಯೂಟ್ರಿಷನ್ ಅವರ ಪ್ರೋಟೀನ್ ಪೌಡರ್, ಹಾಗೆ ಅವ್ರಿಗೇನು ಸಪ್ಲಿಮೆಂಟ್ಸ್ ಬೇಕು ಅಥವಾ ಪ್ರೀ ವರ್ಕೌಟ್ ಇರ್ಬೋದು, ಕ್ರಿಯಾಟಿನ್ ಅದೇನೇನೋ ಇರುತ್ತೆ ಅವ್ರದ್ದು, ನನಗೆ ಗೊತ್ತಿಲ್ಲ. ಜಿಮ್ ಮಾಡೋರಿಗೆ ಆದರೆ ಚೆನ್ನಾಗಿ ಗೊತ್ತಿರುತ್ತೆ. ನನಗೆ ಅಷ್ಟೊಂದು ಐಡಿಯಾ ಇಲ್ಲ ಇದ್ರ ಬಗ್ಗೆ. ಸೊ ಅದೆಲ್ಲ ಒಂದು ಸ್ವಲ್ಪ ಪ್ರಾಡಕ್ಟ್ಸ್ ಅವರಿಗೆ ಬೇಕಿತ್ತು ತೊಗೊಳೋದಕ್ಕೆ ಅಂತ ಹೇಳಿಬಿಟ್ಟು, ಹಾಗಾಗಿ ಇಲ್ಲಿಗೆ ಬಂದ್ವಿ. ಹಾಗೆ ನೋಡ್ತಾ ಇದ್ವಿ ಏನೆಲ್ಲ ಇದೆ, ಅವ್ರಿಗೆ ಏನು ಬೇಕು ಅದನ್ನೆಲ್ಲ ತೊಗೋತಾ ಇದ್ರು. ಹಾಗೆ ಅಲ್ಲಿ ಒಂದು ಸ್ವಲ್ಪ ಬಟ್ಟೆನೂ ಹಾಕಿದ್ರಲ್ವ, ನೋಡೋಣ ಅಂತ ಹೇಳಿ ಒಂದು ಸ್ವಲ್ಪ ಬಟ್ಟೆ ಕಲೆಕ್ಷನ್ಸನ್ನು ಚೆಕ್ ಮಾಡೋಣ ಅಂತ ಮಾಡಿದ್ವಿ. ರಾಹುಲ್ಗೆ ಒಂದು ಸ್ವಲ್ಪ ಟಿ ಶರ್ಟ್ ನೋಡೋಣ ಅಂತ ಹೇಳಿ ನೋಡ್ತಾ ಇದ್ರು. ಅವರಿಗೆ ಒಂದು ಸ್ವಲ್ಪ ವೈಬ್ರೆಂಟ್ ಆಗಿ ಡಾರ್ಕ್ ಕಲರ್ಸಲ್ಲಿ ಇಷ್ಟಪಡ್ತಾರೆ, ತುಂಬ ಎದ್ದು ಕಾಣಿಸ್ಬೇಕು ಅನ್ನೋ ಥರ. ಈಗ ಹಾಕ್ಕೊಂಡಿರೋ ಟಿ ಶರ್ಟು ನೀವು ನೋಡ್ತಾ ಇರ್ಬೋದು, ಆರೆಂಜ್ ಕಲರ್. ನನಗೂ ಅವ್ರನ್ನ ಅದೇ ಥರ ನೋಡೋಕ್ಕೆ ಇಷ್ಟ ಆಯಿತಾ. ಡಲ್ ಕಲರ್ಸ್ ಅಫಿಷಿಯಲ್ ಚೆನ್ನಾಗಿರುತ್ತೆ, ಬಟ್ ಕ್ಯಾಶುವಲ್ ಒಂದು ಸ್ವಲ್ಪ ಬ್ರೈಟ್ ವೈಬ್ರೆಂಟ್ ಆಗಿರೋ ಕಲರ್ಸೇ ಚೆನ್ನಾಗಿರುತ್ತೆ ರಾಹುಲ್ಗೆ. ಅವ್ರೊಂದು ಸ್ವಲ್ಪ ಫೇರ್ ಇದ್ದಾರಲ್ಲ, ಹಾಗಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಒಂದು ಟಿ ಶರ್ಟ್ ತೊಗೊಂಡ್ರು ಅವರು, ಚೆನ್ನಾಗಿತ್ತು. ಈಗ ಅಲ್ಲಿ ಶಾಪಿಂಗ್ ಆಯಿತು. ಈಗ ಆನ್ ದ ವೇ ಹೋಗ್ತಾ ಇರುವಾಗ ಅಲ್ಲೊಂದು ನರ್ಸರಿ ಕಾಣಿಸ್ತು. ನನಗೆ ನರ್ಸರಿ ಗಿಡ ತೊಗೋತೀನೋ ಬಿಡ್ತೀನೋ ಗೊತ್ತಿಲ್ಲ, ಒಟ್ಟು ನನಗೆ ಹೋಗಬೇಕು, ನರ್ಸರಿ ಫುಲ್ ಸುತ್ತಾಡಬೇಕು. ಏನಾದರೂ ಚೆನ್ನಾಗಿರೋದು ಇಷ್ಟ ಆದರೆ ತೊಗೋತೀನಿ. ತುಂಬ ದಿನ ಆಯಿತು ನರ್ಸರಿ ಹೋಗೇ ಇರಲಿಲ್ಲ ನಾನು, ಯಾಕಂದರೆ ಎಷ್ಟು ಬಿಸಿಲಿದೆ. ಆ್ಯಂಡ್ ಒಂದು ಸ್ವಲ್ಪ ಗಾರ್ಡನಿಂಗನ್ನು ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದೀನಿ. ಯಾಕೋ ಆ ಕಡೆಗೆ ಒಂದು ಸ್ವಲ್ಪ ಮನಸ್ಸು ಹೋಗ್ಬಿಟ್ಟಿದೆ. ಈಗ ಮತ್ತೆ ಕಮ್ಬ್ಯಾಕ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಗಾರ್ಡನಿಂಗ್ ಸ್ಟಾರ್ಟ್ ಮಾಡಬೇಕು. ಒಂದು ಮಳೆ ಬಂದೋದ್ರೆ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಮಣ್ಣೆಲ್ಲ ಲೂಸ್ ಮಾಡಿಕೊಂಡು ಗಿಡಗಳನ್ನು ತೊಗೊಂಡು ಬಂದು ಹಾಕೋದಕ್ಕೆ ನೋಡೋಣ. ಮಳೆ ಟೈಮ್ ಬಂದಾಗ ನಿಜವಾಗ್ಲೂ ನಾನು ನಿಮಗೆ ಗಾರ್ಡನಿಂಗ್ ವೀಡಿಯೋಸ್ನೆಲ್ಲ ಶೇರ್ ಮಾಡ್ತೀನಿ. ಈಗೂ ಪ್ಲ್ಯಾಂಟ್ಸ್ ಇದೆ, ಅದನ್ನು ಈಗ ಸದ್ಯ ಸ್ವಲ್ಪ ಇರೋದನ್ನು ಮೇಂಟೈನ್ ಮಾಡ್ತಾಯಿದ್ದೀನಿ ಅಷ್ಟೇ. ಅಲ್ಲಿ ಬೆಕ್ಕಿತ್ತು, ನನ್ನ ಮಗಳು ಇದನ್ನು ಕ್ಯಾಪ್ಚರ್ ಮಾಡಿರೋದು. ಅವಳಿಗೆ ಒಂದು ಸ್ವಲ್ಪ ಕ್ಯಾಟ್ಸ್ ಅಂದರೆ ಇಷ್ಟ ಆಗುತ್ತೆ. ಹಾಗೆ ಇದನ್ನು ಕೂಡ ನಿಮ್ಮ ಜೊತೆಲಿ ಶೇರ್ ಮಾಡಿಕೊಂಡೆ. ಸೊ ನರ್ಸರಿಯಲ್ಲಂತೂ ಏನೂ ತೊಗೊಳ್ಳಿಲ್ಲ, ಅಷ್ಟೊಂದೇನು ಇಷ್ಟ ಆಗಲಿಲ್ಲ ನನಗೆ. ಹಾಗಾಗಿ ಒಂದು ಸ್ವಲ್ಪ ಕಾಸ್ಟ್ಲಿ ಕೂಡ ಅನ್ನಿಸ್ತು. ಹಾಗಾಗಿ ಈಗ ಬ್ಯಾಕ್ ಟು ಹೋಮ್, ಮನೆ ಕಡೆಗೆ ನಮ್ಮ ಪ್ರಯಾಣ. ಓಕೆ ಗಾಯ್ಸ್, ಇವಾಗ ಜಸ್ಟ್ ಮನೆಗೆ ಬಂದ್ವಿ. ಟೈಮ್ ಇವಾಗ 8 ಗಂಟೆಗೆ 10 ನಿಮಿಷ ಇದೆ. ಇವಾಗ ಜಸ್ಟ್ ರೀಚ್ ಆಗಿದ್ದು. ರಾಹುಲ್ಗೆ ಏನೆಲ್ಲ ಶಾಪಿಂಗ್ ಮಾಡಿದ್ವಿ ಮಾರ್ವೆಲ್ ನ್ಯೂಟ್ರಿಷನ್ ಶಾಪಲ್ಲಿ ಅಂತ ಅಂದರೆ, ಅವರಿಗೆ ವೇ ಪ್ರೋಟೀನ್ ಬೇಕಿತ್ತು, ಖಾಲಿ ಆಗಿತ್ತು ಅಂದರೆ ಒಂದು ಸ್ವಲ್ಪ ಇನ್ನೊಂದು 2 ಸ್ಕೂಪಷ್ಟಿತ್ತು ಅಷ್ಟೇ. ಇನ್ನು 2 ದಿನ 3 ದಿನಕ್ಕಾಗತ್ತೆ ಅಂತ ಹೇಳಿಬಿಟ್ಟು ಪ್ರೋಟೀನ್ ಪೌಡರನ್ನು ತೊಗೊಂಡ್ರು. ಆಮೇಲೆ BCAA ಅಂತ ಒಂದು, ಹಾಗೆ ಪ್ರೀ ವರ್ಕೌಟ್ ಡ್ರಿಂಕಿಂದು ಪೌಡರ್, ಇದಿಷ್ಟನ್ನ ತೊಗೊಂಡಿದ್ದಾರೆ ಅವ್ರಿಗೆ ಅಂತ. ಹಾಗೆ ಬ್ಯಾಕ್ ಸೈಡಲ್ಲಿ ಏನು ಇದು ಪ್ರೋಟೀನ್ ಇದೆಲ್ಲ ಲೈಕ್
ಫ್ಯಾಮಿಲಿ ಪ್ರೋಟೀನ್. ಇದು ನಾನು ಮತ್ತು ಮಕ್ಕಳು ಅಪರೂಪ ತೊಗೋತೀವಿ. ವೀಕ್ಲಿ ಟ್ವೈಸ್ ಆರ್ ಥ್ರೈಸ್ ತೊಗೋತೀವಿ, ರೆಗ್ಯುಲರಾಗಿ ತೊಗೊಳೋದಿಲ್ಲ, ತುಂಬ ಕಡಿಮೆ ತೊಗೋತೀವಿ. ಬಟ್ ವೀಕಲ್ಲಿ ಒಂದು 2-3 ಡೇಸ್ ಅಂತೂ ತೊಗೋತೀವಿ, ಪ್ರೋಟೀನ್ ಬೇಕಾಗತ್ತಲ್ಲ. ಹಾಗಾಗಿ ಆದಷ್ಟು ಫುಡ್ಡಲ್ಲಿ ಟ್ರೈ ಮಾಡ್ತಾ ಇದ್ದೀನಿ ಪ್ರೋಟೀನ್ ಕಂಟೆಂಟನ್ನು ಮಾಡೋದಕ್ಕೆ, ಆ ಥರ ಅಡುಗೆಗಳನ್ನು ಮಾಡೋದಕ್ಕೆ ಅಂತ. ಕೆಲವೊಂದು ಸಲ ಇರಲಿ, ಅಪರೂಪ ಸಡನ್ನಾಗಿ ಏನಾದ್ರು ಕುಡಿಬೇಕು ಅಂತ ಅನಿಸಿದ್ರೆ ಹೆಲ್ದಿ ಇರೋದು, ಪ್ರೋಟೀನ್ ಶೇಕ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಕೂಡ ತೊಗೊಂಡಿದ್ದು. ಹಾಗೆ ರಾಹುಲ್ ಯಾವಾಗಲೂ ಐಸೋಲೇಟ್ ತೊಗೋತಾ ಇದ್ರು. ಈ ಸಲ ಅವ್ರಿಗೆ ಯಾಕೋ ಈ ಸಲ ಇದೊಂದೇ ಸಾಕು, ನೋಡೋಣ ನೆಕ್ಸ್ಟ್ ಟೈಮ್ ಅಂತ ಹೇಳಿಬಿಟ್ಟು ಸೂಪರ್ ವೇ ಪ್ರೋಟೀನನ್ನು ತೊಗೊಂಡಿದ್ದಾರೆ. ಹಾಗೆ ಅವರಿಗೆ ಒಂದು ಟೀ ಶರ್ಟ್ ತೊಗೊಂಡ್ರು ಅಂತ ಹೇಳಿದ್ನಲ್ಲ, ಆ ಟೀ ಶರ್ಟ್ ತೊಗೊಂಡಿದ್ದಾರೆ. ಇದು ನನ್ನ ಮಗನಿಗೋಸ್ಕರ ತೊಗೊಂಡಿದ್ದ ಕ್ಯಾಪು. ಅವ್ನು ಕ್ರಿಕೆಟ್ ಎಲ್ಲ ಆಡೋಕ್ಕೆ ಹೋಗ್ತಾನೆ, ಕೆಲವೊಂದು ಸಲ ಸೈಕ್ಲಿಂಗ್ ಆಡೋಕ್ಕೆ ಎಲ್ಲ ಹೋಗ್ತಾನಲ್ಲ ಫ್ರೆಂಡ್ಸ್ ಜೊತೆಲಿ, ಆವಾಗ ಬಿಸಿಲಲ್ಲಿ ಹಾಗೆ ಹೋಗ್ಬಿಟ್ಟಿರ್ತಾನೆ. ಅದಕ್ಕೆ ಅವನಿಗೆ ಒಂದು ಕ್ಯಾಪನ್ನು ತೊಗೊಂಡಿದ್ದು. ಆಮೇಲೆ ಇದು ತುಂಬ ಅಡ್ಜಸ್ಟಬಲ್ ಚೆನ್ನಾಗಿ ಅನ್ನಿಸ್ತು ನನಗೆ, ಹಾಗಾಗಿ ಚೆನ್ನಾಗಿದೆ ತಗೋ ಅಂತ ಹೇಳಿಬಿಟ್ಟು ಅದನ್ನು ತೊಗೊಂಡಿದ್ದು. ಹಾಗೆ ರಾಹುಲ್ ತೊಗೊಂಡಿದ್ದು ಟೀ ಶರ್ಟ್ ಇದು. ಹಾಗೆ ಇದೊಂದು ಶಾರ್ಟ್ಸ್ ಕೂಡ ಚೆನ್ನಾಗಿ ಅನ್ನಿಸ್ತು ನನಗೆ, ಇದೊಂದು ತೊಗೊಳ್ಳಿ ಅಂತ ಹೇಳಿದೆ ರಾಹುಲ್ಗೆ. ಇದೊಂದು ತೊಗೊಂಡ್ರು, ಅವ್ರಿಗೆ ಜಿಮ್ಮಿಗೆ ಬೇಕಾಗತ್ತೆ, ಯಾಕಂದರೆ ಡೈಲಿ ವಾಷಿಗೆ ಹಾಕೋದ್ರಿಂದ ಅದು ಒಂದು ಇರಲಿ ತೊಗೊಳ್ಳಿ ಅಂತ ಹೇಳಿ ಅದನ್ನೊಂದು ತೊಗೊಂಡಿದ್ದು. ಆನ್ ದ ವೇ ಒಂದು ಸ್ಟೋರ್ ನೋಡಿದೆ, ಇಲ್ಲೇ ನಮ್ಮ ಏರಿಯಾದಲ್ಲೇ ಇದೆ, ಜಸ್ಟ್ ಲೈಕ್ ಏನು ಹೇಳ್ತಾರೆ ಮೇಳ ಥರ ಬಂದಿದೆ. ಅದಕ್ಕೆ ಹೋಗಿ ಬರೋಣ ಅಂತ ಅನ್ಕೊತಾ ಇದ್ದೀನಿ. ಅಲ್ಲಿ ಹೋಗಿ ಒಂಚೂರು ನೋಡೋಣ ಏನಿದೆ ಏನು ಅಂತ, ಏನಾದರೂ ತೊಗೊಳ್ಳೋ ಅಂಥದ್ದಿದ್ರೆ ನೋಡೋಣ ಒಂದ್ಸಲ ಸುಮ್ಮನೆ ಅಂತ ಹೇಳಿ ಹೋಗೋಣ ಅಂತ. ಹಾಗಾಗಿ ಫಸ್ಟ್ ಹೋಗಿ ಬರ್ತೀವಿ, ಹೋಗಿ ಬಂದು ಆಮೇಲೆ ನೋಡೋಣ. ಅವಳಿಗೆ ಒಂದು ಕಪ್ ಕಾಫಿ ಮಾಡಿ ಕೊಡಬೇಕಂತೆ, ಹಾಗಾಗಿ ಫಸ್ಟ್ ಒಂದು ಲೋಟ ಅವನಿಗೆ ಕಾಫಿ ಮಾಡಿ ಕೊಟ್ಟು ಆಮೇಲೆ ನಾನು ಹೊರಡ್ತೀನಿ. ವೀಕೆಂಡ್ ಬಂದರೆ, ಯಾವಾಗಾದರೂ ವೀಕ್ ಡೇಸಲ್ಲಿ ಮಧ್ಯದಲ್ಲಿ ರಜೆ ಇದ್ದರೆ ರಾಹುಲ್ಗೆ ಒಂದು ಸ್ವಲ್ಪ ಕಾಫಿ ಪದೇ ಪದೇ ಕುಡಿಬೇಕು ಅಂತ ಆಸೆ ಆಗೋದು ಜಾಸ್ತಿ. ಹೊರಗಡೆ ಹೋಗಿ ಬಂದ್ವಲ್ಲ, ನಾನು ಕಾಫಿ ಕುಡಿತಾ ಇಲ್ಲ, ಹಾಗಾಗಿ ಅವರಿಗೊಬ್ರಿಗೆ ಅಷ್ಟೇ ಕಾಫಿ ಮಾಡಿ ಕೊಟ್ಟೆ. ಒಂದು ಸ್ವಲ್ಪ ನಾನು ಹೋಗಿ ಬರೋವರೆಗೂ ಅವರು ಕಾಫಿ ಕುಡಿದು ಒಂದು ಸ್ವಲ್ಪ ಅವರಿಗೆ ಎಂಟರ್ಟೈನ್ಮೆಂಟ್ ಅಂತ ಹೇಳಿ ಒಂದು ಸ್ವಲ್ಪ ಟಿ ವಿ ನೋಡಿಕೊಂಡು ರೆಸ್ಟ್ ತೊಗೋತಾ ಇರ್ತಾರೆ. ಅಷ್ಟರಲ್ಲಿ ನಾವು ಕೂಡ ಹೊರಗಡೆ ಮೇಳಗೆ ಹೋಗಿ ನೋಡೋಣ ಅಂತ ಹೊರಟ್ವಿ. ಸೊ ಮೇಳಗೆ ಬಂದಾಯಿತು. ಏನು ಅಂತ ಹೇಳ್ಕೊಳ್ಳೋ ಅಷ್ಟು ಇರಲಿಲ್ಲ, ಬಟ್ ಓಕೆ ಅನ್ನೋಂಗೆ ಇತ್ತು. ತುಂಬ ಸ್ಟಾಲ್ಸ್ ಏನಿರಲಿಲ್ಲ, ತುಂಬ ವೆರೈಟೀಸು ಇತ್ತು ಅಂತಲೂ ಅನ್ನಿಸ್ಲಿಲ್ಲ. ಹಾಗೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸನ್ನು ತೊಗೊಂಡೆ. ಜನನೂ ಸ್ವಲ್ಪ ಕಡಿಮೆ ಇದ್ದರು. ಇದು ಬಂದಾಗಲೇ ಸುಮಾರು ದಿನ ಆಗಿದೆ ಅನಿಸುತ್ತೆ. ನಾಳೆನೇ ಲಾಸ್ಟು, ಮಂಡೆಯಿಂದ ಇರೋದಿಲ್ಲ, ನಾವು ಕ್ಲೋಸ್ ಅಂತ ಹೇಳಿದ್ರು. ನನಗೆ ಗೊತ್ತೇ ಇಲ್ಲ ಇದು ಬಂದಿರೋದು, ಇಲ್ಲ ಅಂದಿದ್ರೆ ಇನ್ನೂ ಸ್ವಲ್ಪ ಮುಂಚೆನೇ ಹೋಗಿರ್ತಾ ಇದ್ದೆ. ಹಾಗೆ ಒಂದು ಸ್ವಲ್ಪ ಸುತ್ತಾಡ್ತಾ ನೋಡಿಕೊಂಡು ನನ್ನ ಮಗಳು ಒಂದು ಸ್ವಲ್ಪ ಆಕ್ಸಸರೀಸನ್ನು ನೋಡಿದ್ಲು. ಕ್ಲಿಪ್ಸು, ಹೇರ್ ಕ್ಲಿಪ್ಸು, ಕೈಗೆ ಹಾಕೋದು, ಆ ಥರದ್ದೆಲ್ಲ ಮಕ್ಕಳಿಗೆ ಒಂದು ಸ್ವಲ್ಪ ಆಸೆ ಅಲ್ವಾ ಅಂಥದನ್ನೆಲ್ಲ ಹಾಕ್ಕೊಳ್ಳೋದಕ್ಕೆ. ಹಾಗಾಗಿ ಅವಳಿಗೊಂದು ಸ್ವಲ್ಪ ಆಕ್ಸಸರೀಸನ್ನು ಕೊಡಿಸಿದೆ. ಹಾಗೆ ಒಂದು ಕಡೆಗೆ ಒಳ್ಳೆ ಕಾಟನ್ ಕುರ್ತಾಗಳು ಚೆನ್ನಾಗಿತ್ತು, ಅಲ್ಲೂ ಕೂಡ ನೋಡಿದೆ. ನಾನು ಒಂದು ಕುರ್ತಾ ಕೂಡ ತೊಗೊಂಡಿದ್ದೀನಿ, ಅದನ್ನು ಶೇರ್ ಮಾಡ್ತೀನಿ ನಿಮ್ಮ ಜೊತೆಲಿ. ಓಕೆ, ಮೇಳಗೆ ಹೋಗ್ಬಿಟ್ಟು ಬಂದ ತಕ್ಷಣ ಮೊದಲು ಡ್ರೆಸ್ ಚೇಂಜ್ ಮಾಡಿದೆ, ತುಂಬ ಸೆಕೆ ಆಗ್ತಾಯಿತ್ತು. ಅದಕ್ಕೆ ಇವಾಗ ಏನು ತೊಗೊಂಡು ಬಂದಿದ್ದೀನಿ ಅಂತ ತೋರಿಸ್ತೀನಿ. ಒಂದು ಸಣ್ಣ ಪುಟ್ಟ ನನ್ನ ಮಗಳಿಗೆ ಒಂದು ಸ್ವಲ್ಪ ಆಕ್ಸಸರೀಸ್, ಹಾಗೆ ನನಗೆ ಒಂದು ಡ್ರೆಸ್ ತೊಗೊಂಡಿದ್ದೀನಿ, ಅದನ್ನೇ ನಿಮಗೆ ತೋರಿಸ್ತೀನಿ. ಒಂದು ನಿಮಿಷ. ಮೇಳದಿಂದ ಇದಿಷ್ಟು ಐಟಮ್ಸನ್ನು ತೊಗೊಂಬಂದಿದ್ದು. ನಾನೊಂದು ಕುರ್ತಾ ತೊಗೊಂಡೆ, ಇದು ತುಂಬಾ ಪ್ಯೂರ್ ಕಾಟನಲ್ಲೇ ಇತ್ತು, ಹಾಗೆ ಉರ್ಲಿ ಆರ್ಟಲ್ಲಿತ್ತು, ಚೆನ್ನಾಗಿ ಅನ್ನಿಸ್ತು. ಹಾಗಾಗಿ ಇದೊಂದು ಕುರ್ತಾ ತೊಗೊಂಡೆ ನಾನು. ತುಂಬಾ ಆಗಲೇ ಕೊಳೆ ಆಗಿದೆ, ಒಂದ್ಸಲ ವಾಶ್ ಮಾಡಿಬಿಟ್ಟೆ ಯೂಸ್ ಮಾಡಬೇಕು, ಹಾಗೆ ಯೂಸ್ ಮಾಡೋಕ್ಕೆ ಬರಲ್ಲ. ಇದನ್ನು ನಾನು ಯಾವುದೋ ಒಂದು ಆನ್ಲೈನ್ ಸ್ಟೋರಲ್ಲಿ ಕೂಡ ನೋಡಿದ್ದೆ. ಅವರು ಇದನ್ನು 699 ಅಂತ ಏನೋ ಹೇಳ್ತಾಯಿದ್ರು, ಬಟ್ ಇಲ್ಲಿ ನನಗೆ ಇದು ಅವರು 450 ಹೇಳಿದ್ರು, ಬಟ್ ಫೈನಲ್ ಆಗಿ 400ಗೆ ಕೊಟ್ಟರು. ತುಂಬ ಚೆನ್ನಾಗಿದೆ. ನೆಕ್ಸ್ಟು ನನ್ನ ಮಗಳಿಗೆ ಒಂದು ಸ್ವಲ್ಪ ಆಕ್ಸಸರೀಸ್ ಅಷ್ಟೇ. ಇದು ಹೈಲೈಟರ್ ಅನಿಸುತ್ತೆ, ಇದನ್ನು ತೆಗೆದು ತೋರಿಸಮ್ಮ ಒಂದು. ಆಮೇಲೆ ಇದೊಂದು ಹೇರ್ ಕ್ಲಿಪ್ ತೊಗೊಂಡಿದ್ದಾಳೆ. ಹಾಗೆ ಇದು ಕೈಗೆ ಹಾಕ್ಕೊಳ್ಳೋದು ಬ್ರೇಸ್ಲೆಟ್, ಇದೊಂದು ತೊಗೊಂಡಿದ್ದಾಳೆ. ಇದಕ್ಕೆ 30 ರುಪೀಸ್, ಇದಕ್ಕೆ 30 ರುಪೀಸ್ ಅನಿಸುತ್ತೆ. ಇದಕ್ಕೆ ಮಾತ್ರ 110 ರುಪೀಸ್ ಹೇಳಿದ್ರು, ಬಟ್ ಇದನ್ನು 110 ಹೇಳಿದ್ದನ್ನು 100 ರುಪೀಸ್ ಮಾಡಿ ಕೊಟ್ಟರು. ಸೊ ಅದು ಈ ಥರ ಇದೆ, ಐಸ್ ಕ್ರೀಮ್ ಶೇಪಲ್ಲಿದೆ. ಅದು ಬಂದುಬಿಟ್ಟು ಹೈಲೈಟರ್ ಅನ್ಕೋಬೋದು ಅಥವಾ ಮಾರ್ಕರ್ ಅನ್ಕೋಬೋದು, ಆ ಥರ. ಇದು ಅವಳಿಗೆ ಎಲ್ಲ ಏನಾದರೂ ಬರೀತಾಳಲ್ಲ ಆವಾಗ ಹೈಲೈಟ್ ಮಾಡೋಕ್ಕಾಗಲಿ, ಅಂಡರ್ಲೈನ್ ಮಾಡೋಕ್ಕೆ ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ಅವಳಿಗೆ ಒಂದು ಸ್ವಲ್ಪ ಸ್ಟೇಷನರೀಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಅವಳು ಕೇಳಿದ್ಲು.
ಹಾಗಾಗಿ ಇದನ್ನು ಅವಳಿಗೆ ಕೊಡಿಸಿದ್ದು. ಚೆನ್ನಾಗಿದೆ, ಕ್ಯೂಟಾಗಿ, ಎಷ್ಟು ಪುಟಾಣಿ ಐಸ್ ಕ್ರೀಮ್ ಅಂತ ಅನಿಸುತ್ತೆ. ಅಲ್ಲ ತಿನ್ಬಿಟ್ರಿ ನನ್ನ ಐಸ್ ಕ್ರೀಮು ಎಲ್ಲದೂ ತಿನ್ಬಿಟ್ರಿ. ಸೊ ಇದಿಷ್ಟು ಮೇಳದಿಂದ ತಗೊಂಡು ಬಂದಿದ್ದು ಐಟಮ್ಸ್. ಓಕೆ ಗಾಯ್ಸ್, ಇಷ್ಟ ಆಗಿತ್ತು ಇವತ್ತಿನ ಪುಟಾಣಿ ವಿಡಿಯೋ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತೇಳಿ. ಹೊಸದಾಗಿ ಯಾರಾದರೂ ನನ್ನ ಈ ವಿಡಿಯೋನ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಕೂಡ ವಿಸಿಟ್ ಮಾಡಿ. ಅದರಲ್ಲಿ ಇನ್ನೂ ತುಂಬ ಚೆನ್ನಾಗಿರುವಂಥ ವೀಡಿಯೋಸ್ನ ಕೊಟ್ಟಿದ್ದೀನಿ. ಇನ್ ಕೇಸ್ ಆ ವೀಡಿಯೋಸು ನಿಮಗೆ ಇಷ್ಟ ಆಯಿತು ಅಂದರೆ ಮುಂದೆ ಬರುವ ನನ್ನ ವೀಡಿಯೋಸ್ನು ನೋಡಬೇಕು ಅಂತ ಇಷ್ಟಪಡೋದೆ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಬೇಗ ಸಿಗ್ತೀನಿ ಇನ್ನೊಂದು ಹೊಸ ಒಳ್ಳೆ ವಿಡಿಯೋ ಜೊತೆಲಿ. ಅಲ್ಲಿವರೆಗೂ ನಿಮ್ಮನ್ನು ಹಾಗೂ ನಿಮ್ಮನ್ನು ಪ್ರೀತಿಸೋನು ಚೆನ್ನಾಗಿ ನೋಡ್ಕೊಳ್ಳಿ. ಹುಷಾರು, ಬರಲಾ, ಬಾಯ್.